ಖಾಲಿಯಾಗಿರುವ ಸ್ಮಶಾನ ಜಾಗ ಗುರುತಿಸುವಂತೆ ಗ್ರಾಮಸ್ಥರ ಮನವಿ. ಗ್ರಾಮಕ್ಕೆ ಸ್ಮಶಾನ ಜಾಗವಿಲ್ಲವೆಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೇತಗಾನಹಳ್ಳಿ ಗ್ರಾಮದ ನಿವಾಸಿಗಳು ಸಾರ್ವಜನಿಕರ ಸ್ಮಶಾನಕ್ಕಾಗಿ ಜಮೀನು ಮಂಜೂರು ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ 2014-15ರಲ್ಲಿ ಮನವಿ ಮಾಡಿದ್ದು 2016-17ರಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಸರ್ವೆ ನಂಬರ್ 79ರಲ್ಲಿ ಸಾರ್ವಜನಿಕರ ಸ್ಮಶಾನಕ್ಕೆ 1 ಎಕರೆ 32 ಗುಂಟೆ ಜಮೀನು ಮಂಜೂರು ಮಾಡಲಾಗಿದ್ದು ಪಹಣಿ ಸಹ ಬಂದಿದ್ದು ಕೂಡಲೇ ಸಂಬಂಧಪಟ್ಟ ಕಂದಾಯ ಇಲಾಖಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಸರ್ಕಾರದಿಂದ ಮಂಜೂರಾಗಿರುವಂತಹ ಜಾಗವನ್ನು ಗುರುತಿಸಿಕೊಡಬೇಕು ಅಂತ ರೈತ ಮುಖಂಡ ಪ್ರಭಾಕರ್ ಗೌಡ ಮನವಿ ಮಾಡಿದ್ರು. ಗ್ರಾಮದ ನಿವಾಸಿ ಶ್ರೀನಾಥ್ ರೆಡ್ಡಿ ಮಾತನಾಡಿ, ಮನುಷ್ಯ ಸತ್ತಾಗಾದರೂ ನೆಮ್ಮದಿಯಾಗಿರಲು ಸರ್ಕಾರದಿಂದ ಸ್ಮಶಾನಕ್ಕೆ ಜಾಗ ಮಂಜೂರು ಮಾಡಲಾಗಿದೆ. ಸರ್ವೆ ನಂಬರ್ 79ರಲ್ಲಿ ಮಂಜೂರಾಗಿರುವ 1 ಎಕರೆ 32 ಗುಂಟೆ ಜಮೀನನ್ನು ಗುರುತಿಸಿ ಜಾಗ ಬಿಡಿಸಿಕೊಡಲು ಮನವಿಯನ್ನು ಮಾಡಿದ್ದಾರೆ. ನಮ್ಮ ತಾತನ ಕಾಲದಿಂದ ಕೂಡ ಮಶಾಣ ಇಲ್ಲ ನಮ್ಮ ಊರಿಗೆ ಮಶಾಣ ಇಲ್ಲ ಅಂತ ಹೇಳ್ಬಿಟ್ಟು 2014-15ರಲ್ಲಿ ಅರ್ಜಿ ಸಲ್ಲಿಸಿದ್ವಿ. ಕೋಲಾರದಿಂದ ಮಾನ್ಯ ಜಿಲ್ಲಾಧಿಕಾರಿಯಿಂದ 2016-17ರಲ್ಲಿ ಮಂಜೂರು ಮಾಡಿಕೊಟ್ಟಿದ್ರೆ 79 ಸರ್ವೆ ನಂಬರ್ದಲ್ಲಿ 1 ಎಕರೆ 32 ಗುಂಟೆ ನಮ್ಮ ಸಾರ್ವಜನಿಕ ಕೇತಗಾನಹಳ್ಳಿ ಗ್ರಾಮಸ್ಥರಿಗಾಗಿ ಮಶಾಣ ಜಾಗ ಅಂತ ಮಂಜೂರು ಮಾಡಿಕೊಟ್ಟಿದ್ದಾರೆ. ಆದರೆ 2016-17ರಿಂದ ಬಿಟ್ಟು ಇದುವರೆಗೂ ಆ ಜಾಗ ಎಲ್ಲಿದೆ ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ತಹಶೀಲ್ದಾರ್ ಅವರು ಪ್ರಾಣಿ ಕೂಡ ಬಂದುಬಿಟ್ಟಿದೆ. ಮಾನ್ಯ ತಹಶೀಲ್ದಾರ್ ಅವರು ಬಂದು ಇದನ್ನು ಜಾಗ ತೋರಿಸಿ ಕಾಂಪೌಂಡ್ ಮಾಡಿಕೊಟ್ಟು ನಮ್ಮ ಕೇತಗಾನಹಳ್ಳಿ ಗ್ರಾಮಸ್ಥರಿಗೆ ಸ್ಮಶಾನದ ಜಾಗ ಸಾರ್ವಜನಿಕರೆಲ್ಲರಿಗೂ ಅನುಕೂಲ ಮಾಡಿಕೊಡಬೇಕಾಗಿ ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿಕೊಳ್ಳುತ್ತೇವೆ. ಗ್ರಾಮಸ್ಥರ ವತಿಯಿಂದ ಕೇತಗಾನಹಳ್ಳಿಯಿಂದ ಕೆ ಶ್ರೀನಾಥ್ ರೆಡ್ಡಿ. ಕೇತಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 79 1 ಎಕರೆ 32 ಗುಂಟೆ ಸಾರ್ವಜನಿಕರ ಸ್ಮಶಾನಕ್ಕೆ ಮಂಜೂರಾಗಿರುತ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮಂಜೂರಾಗಿರೋದು ಇದು ಸತ್ಯದ ಸಂಗಾತಿ. ಅದು ಪಾಣಿ ಸಮೇತ ಇವತ್ತಿದೆ. ಇವತ್ತು ತಾಲೂಕು ದಂಡಾಧಿಕಾರಿಗಳು ಇದನ್ನು ಗಮನ ಹರಿಸಿ ಸಾರ್ವಜನಿಕರ ಒಂದು ಸ್ಮಶಾನಕ್ಕೆ ಬದುಕಿರೋವಾಗಂತೂ ನೆಮ್ಮದಿ ಇರಲ್ಲ, ಜನಕ್ಕೆ ಸತ್ತಾಗೋದು ನೆಮ್ಮದಿ ಇರೋದಕ್ಕೆ ಒಂದು ಜಾಗ ಕಾಯ್ದಿರಿಸಿ ಆ ಜಾಗದಲ್ಲಿ ನೀವು ಹದ್ದುಬಸ್ತ್ ಮಾಡಿ ಕಾಂಪೌಂಡ್ ಮಾಡಿಕೊಡ್ಬೇಕಂತೇಳಿ ತಮ್ಮ ಸಾರ್ವಜನಿಕರಲ್ಲಿ ಏನು ಕೇತಗಾನಹಳ್ಳಿ ಗ್ರಾಮಸ್ಥರ ಪರವಾಗಿ ಇವತ್ತು ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿ ಆ ಗ್ರಾಮದಲ್ಲಿ ಸ್ಮಶಾನನ ನೀವು ಇವತ್ತು ಅದನ್ನು ಕಾಂಪೌಂಡ್ ಮಾಡಿ ಅವ್ರಿಗೆ ಮಶಾನಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಇವತ್ತು ಈ ತಾಲೂಕು ದಂಡಾಧಿಕಾರಿಗಳ ಹತ್ರ ಮನವಿ ಮತ್ತು ಅವರಿಗೆ ಒತ್ತಾಯ